ಒಂದು ಕಡೆ ಪ್ರತಿಭಟನೆ, ಇನ್ನೊಂದು ಕಡೆ ಸಂಸದರೊಬ್ಬರನ್ನ ತಳ್ಳಿದ್ರ. ಹಾಗಾದ್ರೆ ರಾಹುಲ್ ಗಾಂಧಿ ಸಂದರ್ಭದಲ್ಲಿ ಪ್ರತಿಭಟನೆಯ ವೇಳೆ ರಾಹುಲ್ ತಳ್ಳಿದ ಆರೋಪ ಕೂಡ ಎದುರಿಸ್ತಾ ಇದ್ದಾರೆ. ಬಿಜೆಪಿ ಸಂಸದ ಪ್ರತಾಪ್ ಸಿಂಗ್ ಸಾರಂಗಿ ಈ ಆರೋಪವನ್ನು ಮಾಡ್ತಾ ಇದ್ದಾರೆ. ಸಂಸದ ಪ್ರತಾಪ್ ಸಿಂಗ್ ಸಾರಂಗಿಗೆ ಗಾಯಗಳಾಗಿವೆ ಅನ್ನುವಂಥ ಡೀಟೇಲ್ಸ್ ಸಿಗ್ತಾ ಇರುವಂಥದ್ದು. ಸಂಸದರೊಬ್ಬರನ್ನ ತಳ್ಳಿದ್ರ. ಹಾಗಾದ್ರೆ ಈ ಪ್ರತಿಭಟನೆ ಸಂದರ್ಭದಲ್ಲಿ ಪ್ರತಿಭಟನೆಯ ವೇಳೆ ರಾಹುಲ್ ಗಾಂಧಿ ಅವರು ತಳ್ಳಿರುವಂತ ಆರೋಪ ಕೇಳಿ ಬರ್ತಾ ಇದೆ. ಅದು ಕೂಡ ಬಿಜೆಪಿಯ ಸಂಸದರಾದಂಥ ಪ್ರತಾಪ್ ಸಿಂಗ್ ಅವರನ್ನ ತಳ್ಳಿದ್ದಾರೆ ಎನ್ನುವಂತ ಆರೋಪ ಇದೆ. ದೊಡ್ಡ ಮಟ್ಟದ ಪ್ರತಿಭಟನೆಗೂ ಕೂಡ ಸಾಕ್ಷಿಯಾಗುವಂತ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರು ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್. ಈಗಾಗಲೇ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ತಳ್ಳಿದ್ದಾರೆ ಎನ್ನುವಂತ ಆರೋಪ ಈಗ ಕೇಳಿ ಬರ್ತಾ ಇರುವಂತದ್ದು ಏನಿದು ಅಂತ. ಪ್ರತಿಭಟನೆಯ ಸಂದರ್ಭದಲ್ಲಿ ನಿಕೇಶ್ ಬಹಳ ಪ್ರಮುಖವಾಗಿ ಸಾಕಷ್ಟು ಕ್ರೌಡ್ ಕೂಡ ಇದೆ. ಹಾಗಾಗಿ ರಾಹುಲ್ ಗಾಂಧಿ ಅವರ ಪ್ರತಿಭಟನೆಯ ವರ್ತನೆ ಏನಿದೆ ಇದು ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ ಎನ್ನುವಂಥದ್ದು. ಕಾಂಗ್ರೆಸ್ನ ಸಂಸದರು ದೊಡ್ಡ ಮಟ್ಟದ ಒಂದು ಪ್ರತಿಭಟನೆಗೆ ಮುಂದಾಗುವಂತಹ ಎಲ್ಲ ತಯಾರಿಗಳನ್ನು ಕೂಡ ಈಗಾಗಲೇ ಮಾಡ್ಕೊಂಡಿರ್ತಕ್ಕಂಥದ್ದು. ಈ ಹಿಂದೆ ಕೂಡ ಸಾಕಷ್ಟು ಪ್ರತಿಭಟನೆಗಳನ್ನು ಮಾಡಿದ್ರು, ಆದರೆ ಪ್ರತಿಭಟನೆ ಕೂಡ ಯಶಸ್ವಿ ಆಗಲಿಲ್ಲ ಎನ್ನುವಂತಹ ಕೂಗು ಕಾಂಗ್ರೆಸ್ನವರಿಗೆ ಇತ್ತು. ಹಾಗಾಗಿ ಅಮಿತ್ ಶಾ ಅವರ ಹೇಳಿಕೆಯ ವಿರುದ್ಧವಾಗಿ ನಡೀತಾ ಇರ್ತಕ್ಕ ಈ ಒಂದು ಪ್ರತಿಭಟನೆಯನ್ನ ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗಬೇಕು ಎನ್ನುವಂತಹ ವಿಚಾರವನ್ನ ನಿನ್ನೆಯಷ್ಟೇ ಇದೇ ರೀತಿಯಾಗಿ ಸಭೆಯನ್ನ ಕೂಡ ನಡೆಸಿದ್ದು. ಪಾರ್ಲಿಮೆಂಟ್ಗಿಂತ ಮುಂಚಿತವಾಗಿ ಕಾಂಗ್ರೆಸ್ ಪಕ್ಷದ ಸಂಸದರು ಕೂಡ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. ಅದರಲ್ಲೂ ರಾಹುಲ್ ಗಾಂಧಿ ಅವರು ಬಿಜೆಪಿಯ ಸಂಸದರನ್ನ ತಳ್ಳಿದ್ದಾರೆ ಎನ್ನುವಂತಹ ವಿಚಾರ ಕೂಡ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಅವರಿಗೆ ಗಾಯಗಳಾಗಿವೆ ಎನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇರ್ತಕ್ಕಂಥದ್ದು. ಅಂದರೆ ಕಾಂಗ್ರೆಸ್ ವಿಪಕ್ಷದಲ್ಲಿದ್ದುಕೊಂಡು ಜೊತೆಗೆ ವಿಪಕ್ಷ ನಾಯಕರಾಗಿರುವಂತಹ ರಾಹುಲ್ ಗಾಂಧಿ ಅವರಿಂದ ಈ ರೀತಿಯಾದಂತಹ ನಡವಳಿಕೆ ಏನಿದೆ, ಈ ರೀತಿಯಾದಂತಹ ಅತಿರೇಕದ ವರ್ತನೆ ಏನಿದೆ, ಇದು ಬಿಜೆಪಿಗರ ಆಕ್ರೋಶಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಯಾಕಂದ್ರೆ ವಿಪಕ್ಷ ಅಂದ ಮೇಲೆ ಪ್ರಶ್ನೆಯನ್ನ ಮಾಡಬೇಕು, ಅದನ್ನ ಹೊರತುಪಡಿಸಿ ಅಂದ್ರೆ ಪ್ರತಿಭಟನೆಯನ್ನ ಕೂಡ ಮಾಡಬೇಕು. ಆದರೆ ಈ ರೀತಿಯಾದಂತಹ ಅತಿರೇಕದ ವರ್ತನೆ, ಅತಿರೇಕದ ಪ್ರತಿಭಟನೆ ಎಷ್ಟು ಸರಿ ಎನ್ನುವಂತಹ ಆರೋಪವನ್ನ ಗಂಭೀರವಾಗಿ ಬಿಜೆಪಿ ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಈ ಒಂದು ಒಂದೇ ವಿಚಾರವನ್ನ ಇಟ್ಟುಕೊಂಡು ಬಿಜೆಪಿಯನ್ನ ಅಂದ್ರೆ ಬಿಜೆಪಿಯ ವಿರುದ್ಧ ಮಾತನಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಎನ್ನುವಂತಹ ಆರೋಪವನ್ನ ಬಿಜೆಪಿ ಮಾಡ್ತಾ ಇದೆ. ಆದರೆ ವಿಪಕ್ಷವಾಗಿದ್ದುಕೊಂಡು ಅಂದರೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ವರ್ತನೆ ಸರಿಯಲ್ಲ ಅನ್ನುವಂತಹ ವಿಚಾರಗಳು ಕೂಡ ಈಗ ವ್ಯಕ್ತ ಆಗ್ತಾ ಇರ್ತಕ್ಕಂಥದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ನಟೇಶ್ ನಿಮ್ಮೆಲ್ಲ ಮಾಹಿತಿಗೆ. ನೋಡಿ, ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರಬಹುದು. ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ಇದು. ನೋಡಿ, ಅವರಿಗೆ ಗಾಯಗಳಾಗಿವೆ ಅನ್ನುವಂಥ ಡೀಟೇಲ್ಸ್ ಈಗಾಗಲೇ ನಾವು ಹೇಳಿದ್ವಿ. ಎಕ್ಸ್ಕ್ಲೂಸಿವ್ ದೃಶ್ಯ ಇದು ನೀವು ಗಮನಿಸ್ತಾ ಇದ್ರೆ. ಇದು ಬಿಜೆಪಿಯ ಸಂಸದರಾದಂತ ಪ್ರತಾಪ್ ಸಾರಂಗಿ ಅವರಿಗೆ ಗಾಯಗಳಾಗಿರುವಂತದ್ದು. ಸದ್ಯ ಈಗ ಆಂಬುಲೆನ್ಸ್ ಮುಖಾಂತರವನ್ನ ಹಾಸ್ಪಿಟಲ್ಗೂ ಕೂಡ ಕರ್ಕೊಂಡು ಹೋಗ್ಲಾಗ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ರೆ. ಅವರು ಕೆನ್ನೆ ಅಂದ್ರೆ ಕಿವಿ ಭಾಗದಲ್ಲಿ ಹಿಡ್ಕೊಂಡಿದ್ದಾರೆ. ಮೋಸ್ಟ್ಲಿ ಅಲ್ಲಿ ರಕ್ತಸ್ರಾವ ಆಗ್ತಾ ಇದೆಯೇನೋ ಗೊತ್ತಿಲ್ಲ. ಸೊ ಈಗ ನೀವು ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರಬಹುದು. ಬಿಜೆಪಿಯ ಸಂಸದರಾದಂತ ಪ್ರತಾಪ್ ಸಿಂಗ್ ಸಾರಂಗಿ ಅವರನ್ನ ರಾಹುಲ್ ಗಾಂಧಿ ಅವರು ತಳ್ಳಿದ್ದಾರೆ ಎನ್ನುವಂತ ಆರೋಪ ಇದೆ. ನೋಡಿ, ಆ ದೃಶ್ಯವನ್ನ ನೀವು ನೋಡ್ತಾ ಇರಬಹುದು. ಈ ಕಡೆಯಲ್ಲಿ ಅವರಿಗೆ ಗಾಯಗಳಾಗಿವೆ, ಸ್ವಲ್ಪ ಏಜ್ ಆಗಿದೆ ಅವರಿಗೆ. ನೋಡಿ, ಸಂಸತ್ ಭವನದ ಹೊರಗೆ ಭಾರಿ ಹೈ ಡ್ರಾಮಾ ನಡೀತಾ ಇದೆ. ಸೊ ಒಂದ್ ಕಡೆ ಸಂಸದ ಪ್ರತಾಪ್ ಸಿಂಗ್ ಸಾರಂಗಿ ತಳ್ಳಿದ್ರ. ಹಾಗಾದ್ರೆ ರಾಹುಲ್ ಗಾಂಧಿ ಎನ್ನುವಂತ ಪ್ರಶ್ನೆ. ಬಿಜೆಪಿ ಸಂಸದ ಪ್ರತಾಪ್ ಸಿಂಗ್ ಸಾರಂಗಿಗೆ ಗಾಯಗಳಾಗಿವೆ. ಸಂಸತ್ ಭವನದ ಹೊರಗೆ ಇದು ನಡೀತಾ ಇರುವಂತ ಹೈ ಡ್ರಾಮಾ ಇದು. ಈಗ ಬಿಜೆಪಿ ವಿರುದ್ಧ, ಅದು ಕೂಡ ಅಮಿತ್ ಶಾ ವಿರುದ್ಧ ಕಾಂಗ್ರೆಸ್ನ ಸಂಸದರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರೆ ಅಮಿತ್ ಶಾ ಅವರು ರಾಜೀನಾಮೆ ಕೊಡಬೇಕು ಅಂತ ಕಾಂಗ್ರೆಸ್ನವರ ಪ್ರತಿಭಟನೆ. ಈ ಸಂದರ್ಭದಲ್ಲಿ ತಳ್ಳಾಟ, ನೂಕಾಟ ಎಲ್ಲವೂ ಕೂಡ ನಡೆದು ಹೋಯಿತು. ಆ ಸಂದರ್ಭದಲ್ಲಿ ಪ್ರತಾಪ್ ಸಿಂಗ್ ಸಾರಂಗಿ ಅವರು ಬಿಜೆಪಿಯ ಸಂಸದರು ಅವ್ರನ್ನ ರಾಹುಲ್ ಗಾಂಧಿ ತಳ್ಳಿದ್ರು ಎನ್ನುವಂತ ಆರೋಪವನ್ನ ಈಗ ಬಿಜೆಪಿ ಅವರು ಮಾಡ್ತಾ ಇರುವಂತದ್ದು. ಸೊ ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಬಿಜೆಪಿ ಅವರು ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಈಗ ಕ್ರೌಡ್ ಇರುತ್ತೆ ಪ್ರತಿಭಟನೆ ಸಂದರ್ಭದಲ್ಲಿ, ನೋಡ್ಕೋಬೇಕಪ್ಪ. ಅವ್ರಿಗೆ ಸ್ವಲ್ಪ ಏಜ್ ಆಗಿದೆ, ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ನೋಡಿ ಕೆನ್ನೆ ಹತ್ರ ಹಿಡ್ಕೊಂಡಿದ್ದಾರೆ, ಕಿವಿ ಭಾಗದಲ್ಲಿ ಗಾಯಗಳಾಗಿವೆ ಅನ್ನುವಂಥದ್ದು ಡೀಟೇಲ್ಸ್ ಗೊತ್ತಾಗ್ತಾ ಇರುವಂಥದ್ದು. ಸದ್ಯ ಅವ್ರನ್ನೀಗ ಆಂಬುಲೆನ್ಸ್ ಮುಖಾಂತರ ಹಾಸ್ಪಿಟ್ಲ್ಗೆ ಕಳುಹಿಸಿ ಕೊಡಲಾಗ್ತಾ ಇದೆ. जय भीम जय
ನೋಡಿ, ಒಂದ್ ಕಡೆ ಹೊರಗಡೆ ಹೈ ಡ್ರಾಮಾ, ಇನ್ನೊಂದ್ ಕಡೆ ಒಳಗಡೆಯೂ ಕೂಡ ಹೈ ಡ್ರಾಮಾ ನಡೀತಾ ಇದೆ. ಇದು ನಡೀತಾ ಇರುವಂತದ್ದು ನಮ್ಮ ಬೆಳಗಾವಿಯ ಸುವರ್ಣಸೌಧದಲ್ಲಿ. ರಾಜ್ಯದ ಕಾಂಗ್ರೆಸ್ ನಾಯಕರು ಕೂಡ ಇದನ್ನ ಬಿಟ್ಟು ಬಿಡದೆ ಪ್ರತಿಭಟನೆಯನ್ನ ನಡೆಸ್ತಾ ಇದ್ರೆ, ಅಲ್ಲಿ ದೆಹಲಿಯಲ್ಲೂ ಕೂಡ ನಾವು ನೋಡ್ತಾ ಇದ್ವಿ. ದೆಹಲಿಯಲ್ಲಿ ಕಾಂಗ್ರೆಸ್ನ ಸಂಸದ ಅಮಿತ್ ಶಾ ರಾಜೀನಾಮೆಗೆ ಈಗ ಒತ್ತಾಯ ಕೇಳಿ ಬರ್ತಾ ಇದೆ. ಸಂಸತ್ ಭವನದ ಹೊರಗೆ ಭಾರಿ ಹೈಡ್ರಾಮಾ ಕೂಡ ನಡೀತಾ ಇದೆ. ಪ್ರತಿಭಟನೆಯ ಹೆಸರಿನಲ್ಲಿ ಸ್ವೇಚ್ಛೆಯ ವರ್ತನೆ ಇದು. ಸಂಸತ್ ಕಟ್ಟಡದ ಮೇಲೇರಿದ್ದಾರೆ ಕಾಂಗ್ರೆಸ್ನ ಸಂಸದರು. ಮಕರ ದ್ವಾರದಲ್ಲಿ ವಿಪಕ್ಷಗಳ ಭಾರಿ ಹೈಡ್ರಾಮಾ ಇದು. ಇಂಡಿ ಕೂಟದ ಇತರ ಸಂಸದರು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಅಂಬೇಡ್ಕರ್ ಕುರಿತು ಅಮಿತ್ ಶಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಹೇಳಿಕೆಗೆ ಈಗ ಖಂಡನೆ ಕೂಡ ವ್ಯಕ್ತಪಡಿಸ್ತಾ ಇದ್ರೆ ಕಾಂಗ್ರೆಸ್ನ ಸಂಸದರು. ಜೊತೆಗೆ ಈಗ ಈ ಕಾಂಗ್ರೆಸ್ನ ಸಂಸದರ ಜೊತೆಗೆ ಈಗ ಇಂಡಿ ಕೂಟದ ನಾಯಕರು ಕೂಡ ಭಾಗಿಯಾಗಿದ್ದಾರೆ. ಆ ದೃಶ್ಯವನ್ನ ನೀವು ನೋಡ್ತಾ ಇರಬಹುದು. ಸಂಸತ್ ಕಟ್ಟಡದ ಮೇಲೇರಿರುವಂಥದ್ದು ಇದು. ಪ್ರತಿಭಟನೆ ಮಾಡಬೇಕು, ಎಲ್ಲರಿಗೂ ಹಕ್ಕಿದೆ. ಆದರೆ ಇವರಿಗೂ ಕೂಡ ಮೊದಲೇ ಗೊತ್ತಿರುವಂಥದ್ದು, ಯಾಕಂತ ಹೇಳಿದ್ರೆ ಸಂಸದರು ಇವರಿಗೆಲ್ಲ ಎಲ್ಲ ವಿಚಾರಗಳು ಕೂಡ ಗೊತ್ತಿರುತ್ತೆ. ಆದರೆ ಇವರು ಮಾಡಿರುವಂಥದ್ದು ಈ ಪ್ರತಿಭಟನೆ ಹೆಸರಿನಲ್ಲಿ ಸ್ವೇಚ್ಛೆಯ ವರ್ತನೆ ಅಂತ ಕಂಡು ಬರ್ತಾ ಇದೆ. ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಟೇಶ್, ಏನಿದು ಪ್ರತಿಭಟನೆ ಮಾಡಬೇಕು, ಆದರೆ ಈ ರೀತಿಯಾಗಿ ಸ್ವೇಚ್ಛೆಯ ವರ್ತನೆಯ ಎನ್ನುವಂತಹ ಒಂದು ಮಾತುಗಳು ಕೂಡ ವ್ಯಕ್ತವಾಗ್ತಾ ಇದೆ. ಜೊತೆಗೆ ಈಗಾಗಲೇ ದೊಡ್ಡ ಮಟ್ಟದ ಪ್ರತಿಭಟನೆಗೆ ಸಾಕ್ಷಿ ಆಗ್ತಾ ಇರುವಂಥದ್ದು ಹೊರಗಡೆ ಯಾವ ರೀತಿ ಹೈಡ್ರಾಮಾ ನಡೀತಾ ಇದೆ. ಜೊತೆಗೆ ಈಗಾಗಲೇ ಯಾರು ನಾಯಕರು ಮಾತನಾಡಿದ್ರ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ? ನಿಖೇಶ್, ಖಂಡಿತ. ಏನು ಅಮಿತ್ ಶಾ ಅವರ ಹೇಳಿಕೆ ಏನಿದೆ, ಈ ಹೇಳಿಕೆಯ ವಿಚಾರವಾಗಿ ಸಾಕಷ್ಟು ದೇಶದಾದ್ಯಂತ ಚರ್ಚೆ ಆಗ್ತಾ ಇತ್ತು. ಇದರ ಜೊತೆಗೆ ಒಂದಷ್ಟು ಪಾರ್ಲಿಮೆಂಟ್ ನಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಇದರ ಬೆನ್ನಲ್ಲೇ ಕಾಂಗ್ರೆಸ್ನವರ ಈ ಒಂದು ವರ್ತನೆ ಏನಿದೆ, ಇದು ಅತಿರೇಕದ ವರ್ತನೆ ಅಂತ ಹೇಳಲಾಗ್ತಾ ಇದೆ. ಏನು ಪಾರ್ಲಿಮೆಂಟ್ನ ಮುಂಭಾಗ ಇರ್ಬೋದು, ಒಳಭಾಗ ಇರ್ಬೋದು, ಎಲ್ಲವೂ ಕೂಡ ಅಂದ್ರೆ ಪ್ರತಿಭಟನೆಯನ್ನ ಸಾಕಷ್ಟು ಅತಿರೇಕಕ್ಕೆ ತೆಗೆದುಕೊಂಡು ಹೋಗುವಂತಹ ಕೆಲಸವನ್ನ ಮಾಡಲಾಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ವಿಪಕ್ಷಗಳಾಗಿದ್ಕೊಂಡು ಒಂದು ತಾಳ್ಮೆಯ ರೀತಿ ವರ್ತನೆಯನ್ನ ಮಾಡುವುದಕ್ಕಿಂತ ಹೆಚ್ಚಾಗಿ ಅದರ ಬದಲಾಗಿ ಈ ಒಂದು ರೀತಿಯಾದಂತಹ ಅತಿರೇಕದ ವರ್ತನೆಯನ್ನ ಮಾಡುವ ಮೂಲಕ ಬಿಜೆಪಿಯ ವಿರುದ್ಧ ಮಾತನಾಡ್ತಾ ಇರ್ತಕ್ಕಂಥದ್ದು.